ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದ ಬಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ 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 ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಮನುಷ್ಯನ ಹುಟ್ಟು ಸಾವು ಇವುಗಳ ನಡುವಿನ ಜೀವನ ಇವನ್ನು ಕುರಿತು ಚಿಂತನೆ ಮಾಡುವ ಅನೇಕ ಪದಗಳನ್ನು ಶರಣರು ಸಂತರು ಹರಿದಾಸರು ಮೊದಲಾದವರು ರಚಿಸಿದ್ದಾರೆ. ಇವಕ್ಕೆ ತತ್ವಪದಗಳು ಎನ್ನುತ್ತಾರೆ. ಅಂಥ ಒಂದು ತತ್ವಪದ ಕೊಡಗನ ಕೋಳಿ ನುಂಗಿತ್ತ ಎನ್ನುವುದು. ಮೊದಲಿಗೆ ಇದು ಹೇಗಿದೆ ಎಂಬುದನ್ನು ನೋಡೋಣ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡುವ ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದ ಒಳ ಮದ್ದಳೆ ನುಂಗಿತ್ತ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲವು ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಾಗಿರುವ ಅಣ್ಣನಂದೆ ಅಣಿಯು ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ. ಈಗ ಈ ತತ್ವಪದ ಏನು ಹೇಳುತ್ತದೆ ಎನ್ನುವುದನ್ನು ಸ್ವಲ್ಪ ನೋಡೋಣ. ಇದು ಬೆಡಗಿನ ಭಾಷೆಯಲ್ಲಿ ಅಥವಾ ಸಂಕೇತ ಭಾಷೆಯಲ್ಲಿ ಇರುವ ಒಂದು ಪದ. ಇಂಥ ಬೆಡಗಿನ ಭಾಷೆಯನ್ನು ಬಳಸಿ ನೂರಾರು ವಚನಗಳನ್ನು ರಚಿಸಿದವರು ವಚನಕಾರರು. ಕೋಳಿ, ಕೋಡಗ, ಆನೆ, ಆಡು, ಹುಲಿ, ಹುಲ್ಲೆ, ಗಿಳಿ, ಬೆಕ್ಕು ಇಂಥ ನಾನಾ ಪ್ರಾಣಿ ಪ್ರತಿಮೆಗಳನ್ನು ಅವರು ಬಳಸಿದ್ದಾರೆ. ಬೆಡಗಿನ ಭಾಷೆ ಒಂದು ರೀತಿಯಲ್ಲಿ ಒಗಟಿನ ಭಾಷೆ. ಹೊರಗೆ ಒಂದು ಅರ್ಥ, ಒಳಗೆ ಇನ್ನೊಂದು ಅರ್ಥ. ಹೊರಗೆ ಅಸ್ತವ್ಯಸ್ತವಾದ ಅರ್ಥ, ಆದರೆ ಒಳಗೆ ಸುಸಂಬದ್ಧವಾದ ತಾತ್ವಿಕವಾದ ಅರ್ಥ. ವಚನಕಾರರ ಈ ಬಗೆಯ ರಚನೆಯನ್ನು ಮುಂದೆ ಪುರಂದರದಾಸರು, ಕನಕದಾಸರು, ತೋಂಟದ ಸಿದ್ಧಲಿಂಗೇಶ್ವರ, ಕಾಡಸಿದ್ದೇಶ್ವರ ಇಂಥವರು ಬೆಳೆಸಿಕೊಂಡು ಹೋಗಿದ್ದಾರೆ. ವಚನಗಳಲ್ಲಿ ಸಾಮಾನ್ಯ ಅರ್ಥದ ವಚನಗಳು, ಬೆಡಗಿನ ಅರ್ಥದ ವಚನಗಳು ಹೀಗೆ ಎರಡು ವಿಧಗಳಾಗಿವೆ. ಸಾಮಾನ್ಯ ಅರ್ಥದ ವಚನಗಳು ಸುಲಭವಾಗಿ ಅರ್ಥವಾಗುತ್ತವೆ, ಆದರೆ ಬೆಡಗಿನ ವಚನಗಳು ಹಾಗಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಟೀಕುಗಳ ಸಹಾಯ ಬೇಕೇ ಬೇಕು. ಟೀಕು ಎಂದರೆ ವ್ಯಾಖ್ಯಾನ, ವಿವರಣೆ ಎಂದ ಅರ್ಥ. ಪುಲಿಗೆರೆಯ ಮಹಾಲಿಂಗದೇವರು, ಸಿಂಗಳದ ಸಿದ್ಧಬಸವರಾಜ ದೇವರು, ಕಲ್ಲುಮಠದ ಪ್ರಭುದೇವರು, ಸೋಮಶೇಖರ ಶಿವಯೋಗಿ ಇಂಥವರು ಟೀಕುಗಳನ್ನು ರಚಿಸಿದ್ದಾರೆ. ಆ ಟೀಕುಗಳಿಂದ ಬೆಡಗಿನ ವಚನಗಳ ಅರ್ಥ ತಿಳಿಯುವಂತಾಗಿದೆ. ಈಗ ಶರೀಫ್ ಸಾಹೇಬರು ಈ ತತ್ವಪದ ಏನು ಹೇಳುತ್ತದೆ ಎಂಬುದನ್ನು ನೋಡಬಹುದು. ಇದರ ಬಗ್ಗೆ ಈಗಾಗಲೇ ಕೆಲವರು ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಆ ವಿವರಣೆಯ ಜೊತೆಗೆ ನಮ್ಮದೇ ಆದ ವಿವರಣೆಯನ್ನು ಸೇರಿಸಿ ಹೇಳಲಾಗಿದೆ. ಶರೀಫ್ ಸಾಹೇಬರು ಈ ತತ್ವಪದ ರಚಿಸಲು ಅವರಿಗೆ ಪುರಂದರದಾಸರ ಒಂದು ಕೀರ್ತನೆ ಸ್ಫೂರ್ತಿಯಾಗಿರಬೇಕು ಎಂಬ ಅಭಿಪ್ರಾಯವಿದೆ. ಆದರೆ ಅದಕ್ಕಿಂತ ಇದು ವಚನಕಾರರ ಬೆಡಗಿನ ವಚನಗಳ ಪ್ರಭಾವದಿಂದ ಸ್ಫೂರ್ತಿ ಪಡೆದು ರಚನೆಯಾದದ್ದು ಎನಿಸುತ್ತದೆ. ಇಲ್ಲಿ ಕೊಡಗ ಎನ್ನುವುದು ಚಂಚಲವಾದ ಮನಸ್ಸು, ಕೋಳಿ ಎನ್ನುವುದು ಜಾಗೃತ ಪ್ರಜ್ಞೆ ಅಥವಾ ಜಾಗೃತಿಯ ಪ್ರಜ್ಞೆ. ಪ್ರಜ್ಞೆ ಜಾಗೃತವಾದ ಮೇಲೆ ಮನಸ್ಸು ಚಂಚಲತೆಯನ್ನು ಕಳೆದುಕೊಳ್ಳುತ್ತದೆ ಎಂಬುದನ್ನು ಶರೀಫರು ಕೊಡಗನ ಕೋಳಿ ನುಂಗಿತ್ತ ಎಂಬ ಮಾತಿನಲ್ಲಿ ಅಡಕಗೊಳಿಸಿ ಹೇಳಿದ್ದಾರೆ. ಜಾಗೃತ ಪ್ರಜ್ಞೆ ಬಂದ ಮೇಲೆ ಮನಸ್ಸಿನ ಚಂಚಲತೆಯಲ್ಲಿರುತ್ತದೆ ನೋಡುವ ತಂಗಿ ಎಂದು ಅವರು ತಮ್ಮ ಜೀವವನ್ನೇ ಸಂಬೋಧಿಸಿ ಹೇಳಿದ್ದಾರೆ. ಮುಂದೆ ಪ್ರಣವಜ್ಞಾನ ಅಥವಾ ಓಂಕಾರದ ಜ್ಞಾನ ಎನ್ನುವುದು ಆಡು ಎನ್ನುತ್ತಾ, ಅಜ್ಞಾನದಿಂದಾಗಿ ಹುಟ್ಟಿದ ಅಹಂಕಾರವೇ ಆನೆ ಎನ್ನುತ್ತಾ, ಅಹಂಕಾರ ಎನ್ನುವುದು ಓಂಕಾರ ಜ್ಞಾನದ ಎದುರು ನಿಲ್ಲುವುದಿಲ್ಲ, ಆ ಅಹಂಕಾರವನ್ನು ಓಂಕಾರ ಜ್ಞಾನ ನುಂಗಿ ಹಾಕುತ್ತದೆ ಅಥವಾ ಇಲ್ಲವಾಗಿಸುತ್ತದೆ. ಹಾಗೆ ಪಂಚಭೂತದಿಂದ ಆದ ಪಿಂಡ ದೇಹ ಎಂಬ ಗೋಡೆ ಚಿನ್ಮಯ ಜ್ಞಾನವಾದ ಸುಣ್ಣವನ್ನು ಅಂತರ್ಗತಗೊಳಿಸಿಕೊಳ್ಳುತ್ತದೆ. ಅಂದರೆ ದೇಹ ಚಿನ್ಮಯ ಜ್ಞಾನವೆನಿಸಿದ ಸುಣ್ಣವನ್ನು ನುಂಗಿ ಹಾಕುತ್ತದೆ ಎನ್ನುತ್ತಾರೆ ಶರೀಫರು.
ಹಾಗೆ ಮುಂದೆ ನಾಟ್ಯವಾಡಲು ಅಥವಾ ಪಾತ್ರಾಭಿನಯ ಮಾಡಲು ಬಂದ ಪಾತ್ರದವಳನ್ನು ಮದ್ದಳೆಯ ಅಂದರೆ ಅದೇ ಓಂಕಾರ ಅಥವಾ ಪ್ರಣವದ ಧ್ವನಿ ತನ್ನನ್ನು ತಾನು ಮರೆಯುವಂತೆ ಮಾಡುತ್ತದೆ. ಅರ್ಥಾತ್ ಪಾತ್ರದವಳನ್ನು ಮದ್ದಳೆಯ ಧ್ವನಿಯು ಸಂಪೂರ್ಣವಾಗಿ ತಲ್ಲೀನುಗೊಳಿಸಿಕೊಂಡು ಮೈ ಮರೆಯುವಂತೆ ಮಾಡುತ್ತದೆ. ಒಳ್ಳು ಎಂದರೆ ಒರಳು ಎಂದರ್ಥ. ಒರಳನ್ನು ಭೂಮಿಯಲ್ಲಿ ದೃಢವಾಗಿ ನೆಲೆಗೊಳಿಸಿರುತ್ತಾರೆ. ಹೀಗಾಗಿ ಒರಳು ಅಥವಾ ಒಳ್ಳು ಎಂಬುದು ದೃಢ ಮನಸ್ಸು. ಈ ಒರಳಿನಲ್ಲಿ ಕುಟ್ಟುವ ಕೆಲಸ ಮಾಡುವುದು ನಿರಹಂಭಾವ ಎನ್ನುವ ಒನಕೆ. ಹಾಗೆ ನಿಶ್ಚಲವಾದ ಬೀಸುವ ಕಲ್ಲು ತನ್ನನ್ನು ತಿರುಗಿಸುವ ಗೂಟವನ್ನು ಮರೆಸಿಬಿಡುತ್ತದೆ. ಅರ್ಥಾತ್ ಜಡವಾದ ಕಾಯ ಗೂಟವನ್ನು ಮರೆಸುವ ಹಾಗೆ ಮಾಡುವುದನ್ನು ಶರೀಫರು ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಎಂದು ನಿರ್ದೇಶಿಸುತ್ತಾರೆ. ನೆಲುವಿನಲ್ಲಿ ಇಟ್ಟಿರುವ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮೊದಲಾದವುಗಳನ್ನು ಮೆಲ್ಲಬೇಕೆಂದು ಆಸೆ ಪಡುವವಳು ಮುದುಕಿ, ಜರ್ಜರಿತ ದೇಹದವಳು. ಆ ನೆಲುವಿನ ಧ್ಯಾನದಲ್ಲೇ ಮನದ ಬಯಕೆಯಲ್ಲಿ ಕಳೆದು ಹೋಗಿರುತ್ತಾಳೆ. ಅದನ್ನು ಶರೀಫರು ಮೆಲ್ಲಲು ಬಂದ ಮುದುಕಿಯನ್ನೇ ನೆಲವು ನುಂಗಿತ್ತು ಎಂಬ ಮಾತಲ್ಲಿ ಹೇಳುತ್ತಾರೆ. ಮಗ್ಗದಲ್ಲಿ ನೂಲ ಹಾಸಿನ ಜೊತೆಗೆ ಆ ನೂಲು ಬಟ್ಟೆಯಾಗಿಸಲು ಚಲಿಸುವ ಹಾಗೆ ಮಾಡಲು ಹಗ್ಗವನ್ನು ಆಡಿಸಬೇಕಾಗುತ್ತದೆ. ಒಮ್ಮೆ ಎಡಕ್ಕೆ ಇನ್ನೊಮ್ಮೆ ಬಲಕ್ಕೆ ಎಳೆಯಬೇಕಾಗುತ್ತದೆ. ಹೀಗಾಗಿ ಆ ಹಗ್ಗ ಇಡೀ ಮಗ್ಗವನ್ನೇ ಮರೆಸಿಬಿಡುತ್ತದೆ. ಇನ್ನು ಲಾಳಿ ಎನ್ನುವುದು ನೂಲು ಹಾಸಿನ ಒಳಗೆ ಅಡ್ಡ ದಾರವನ್ನು ತೂರಿಸುವ ಸಾಧನ. ಹಗ್ಗದ ಎಳೆತದಿಂದ ಚಲಿಸುತ್ತಾ ಉದ್ದದ ಹಾಸಿನೊಳಗೆ ಅಡ್ಡಲಾಗಿ ದಾರವನ್ನು ಬಿಡುತ್ತಾ ಇಡೀ ಮಗ್ಗವನ್ನೇ ಮರೆಸಿಬಿಡುತ್ತದೆ. ಹಾಗೆ ಮಗ್ಗದ ತಗ್ಗಿನಲ್ಲಿ ಕಾಲುಗಳನ್ನು ಇಳಿಬಿಟ್ಟುಕೊಂಡು ಕುಳಿತಿರುವ ನೇಗಿಕಾರನು ಕಾಲ ಕೆಳಗೆ ಅಣಿಗಳನ್ನು ತುಳಿಯುತ್ತಾ ನೂಲ ಹಾಸು ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಬರುವಂತೆ ಮಾಡುತ್ತಾನೆ. ಆದ್ದರಿಂದ ಹಗ್ಗ ಮಗ್ಗವ ನುಂಗಿ, ಮಗ್ಗವ ಲಾಳಿ ನುಂಗಿ, ಮಗ್ಗದಾಗಿರುವ ಅಣ್ಣನನ್ನು ಅಣಿ ನುಂಗಿತ್ತ ಎನ್ನುತ್ತಾರೆ ಶರೀಫರು. ಈ ಸಂದರ್ಭದಲ್ಲಿ ಶಿವಶರಣ ಜೇಡ್ರ ದಾಸಿಮಯ್ಯನ ನೇಗೆ ಕಾಯಕದ ದೃಷ್ಟಾಂತವನ್ನೇ ಒಂದು ವಚನದಲ್ಲಿ ಹೇಳಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಉಂಕೆ ನಿಗುಚಿ, ಸಲಿಗೆಯ ಸಮಗೊಳಿಸಿ, ಸಮಗಾಲ ನಿಕ್ಕಿ, ಅಣಿಯ ಏಳ ಮೆಟ್ಟಿದೆ ಎನ್ನುವಲ್ಲಿ ಅಣಿಯ ಪ್ರಸ್ತಾಪ ಬಂದಿದೆ. ಇದರಿಂದ ಇಲ್ಲಿ ಬಂದಿರುವುದು ಅಣೆ ಎಂಬ ಶಬ್ದ ಮಾತ್ರ. ಇದನ್ನು ಕೆಲವರು ಈ ಮಣಿ ಇತ್ಯಾದಿಯಾಗಿ ಹೇಳಿರ್ತಕ್ಕಂಥದ್ದು ಅದು ಸಮಂಜಸವಲ್ಲ. ಈ ಅಣೆ ಸುಜ್ಞಾನ ಪ್ರಭೆ ಎಂಬುದು ಮುಂತಾಗಿ ವರ್ಣಿಸಲಾಗಿದೆ. ಅಂದರೆ ಆ ಸುಜ್ಞಾನ ಪ್ರಭೆಯು ನೇಗಿಕಾರನನ್ನು ನೇಗೆಯ ತಲ್ಲೀನತೆಯಲ್ಲಿ ತನ್ನನ್ನು ತಾನು ಮರೆಯುವ ಹಾಗೆ ಮಾಡಿತು ಎಂಬುದನ್ನು ಶರೀಫರು ಸಂಕೇತ ಭಾಷೆಯಲ್ಲಿ ಹೇಳಿದ್ದಾರೆ. ಗುಡ್ಡೆ ಎನ್ನುವುದು ಶರೀರವೇ. ಇದರೊಳಗಿನ ಗವಿ ಎಂದರೆ ಅಂತಃಶಕ್ತಿ. ದೇಹ ತನ್ನೊಳಗೆ ಅಂತಃಶಕ್ತಿಯನ್ನು ಮರೆಮಾಡಿಕೊಂಡಿದೆ ಎಂಬುದನ್ನು ಶರೀಫರು ಗುಡ್ಡ ಗವಿಯನ್ನು ನುಂಗಿ ಎಂದಿದ್ದಾರೆ. ಇರುವೆ ಮಹಾಜ್ಞಾನ ಅಂಥ ಮಹಾಜ್ಞಾನವನ್ನು ಅಂತಃಶಕ್ತಿ ತನ್ನೊಳಗೆ ಮರೆಮಾಡಿಕೊಂಡಿದೆ. ಇನ್ನು ಗೋವಿಂದ ಗುರುವಿನ ಪಾದಸ್ಮರಣೆಯಲ್ಲಿ ತಲ್ಲೀನನಾಗಿ ನಾನು ನನ್ನ ತನವನ್ನು ಇಲ್ಲವಾಗಿಸಿಕೊಂಡಿದ್ದೇನೆ. ಅರ್ಥಾತ್ ಗುರುವಿನ ಪಾದಸ್ಮರಣೆಯಲ್ಲಿ ನಾನು ಎಂಬುದು ಇಲ್ಲವಾಗಿದೆ. ಅಂದರೆ ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದೆ ಎಂಬ ರೀತಿಯಲ್ಲಿ ಹೇಳುತ್ತಾರೆ ಶರೀಫರು. ಹೀಗೆ ತತ್ವಗರ್ಭಿತವಾಗಿ ಅಧ್ಯಾತ್ಮಪರವಾಗಿ ಆಗಿರುವ ಒಂದು ತತ್ವಪದ ಇದಾಗಿದೆ. ಇದರಿಂದ ಶರೀಫ್ ಸಾಹೇಬರು ಅಧ್ಯಾತ್ಮ ಸಾಧನೆಯಲ್ಲಿ ಅಂಥ ಎತ್ತರಕ್ಕೆ ಏರಿದ್ದರು ಎಂಬುದು ವ್ಯಕ್ತವಾಗುತ್ತದೆ. ಇಂಥ ಅಪರೂಪದ ಸಾಹಿತ್ಯ ರಚನೆಯಿಂದ ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾಯಿತು, ತುಂಬ ಎತ್ತರದ್ದಾಯಿತು ಎಂದು ಹೇಳಬೇಕು ಎನಿಸುತ್ತದೆ.